ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಯೂನಿಕಿಟಿ ಚಾನಲ್. ಇವತ್ತು ನಿಮಗೆ ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾಯಿನಿ. ಅದೇ ಪಂಚಮುಖಿ ಆಂಜನೇಯ ದೇವಸ್ಥಾನ. ಇದು ಕೇವಲ 60 ಕಿಲೋಮೀಟರ್ ಬೆಂಗಳೂರಿಂದ ಇದೆ. ಹಾಸನ್ ಟುವರ್ಡ್ಸ್ ಮಂಗಳೂರು ಹೋಗೋ ರೋಡ್ ನಿಮ್ಗೆ ರೈಟ್ ಸೈಡ್. ಹಾಯ್ ಫ್ರೆಂಡ್ಸ್, ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಕುಣಿಗಲ್ ಹತ್ರ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ. 160 ಅಡಿ ಎಷ್ಟಿದೆ? 160 ಅಡಿ ಇದೆ. ಏನು ದೊಡ್ಡದಾಗಿದೆ ಗೊತ್ತಾ ನೋಡಿ. ಆನ್ ದ ವೇ ಆಂಜನೇಯ ಪಂಚಮುಖಿ ಅವತಾರ ಎತ್ತಲು ಕಾರಣವೇನೆಂದರೆ, ರಾವಣನ ತಮ್ಮ ಮಾಂತ್ರಿಕ ಶಕ್ತಿಯಿಂದ ರಾಮ ಲಕ್ಷ್ಮಣನನ್ನು ಸೆರೆ ಹಿಡಿಯುತ್ತಾನೆ. ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಇವರನ್ನು ರಕ್ಷಿಸಲು ಹನುಮ ಪಂಚಮುಖಿ ಅವತಾರವನ್ನು. ಹನುಮ ಅಂದರೆ ಅದೇನೋ ಒಂಥರ ಶಕ್ತಿ, ಹನುಮ ಅಂದರೆ ಅದೇನೋ ಒಂಥರ ಭಕ್ತಿ, ಹನುಮ ಅಂದರೆ ಅದೇನೋ ಒಂಥರ ಸಾಹಸ. ಎಲ್ಲ ಹುಡುಗರಿಗೂ ಹುಡುಗಿಯರಿಗೂ ತುಂಬ ಇಷ್ಟವಾದ ದೇವರೇ ಹನುಮ. ಅವನ ಶಕ್ತಿಶಾಲಿಗೆ ಸರಿ. ನೀವೆಲ್ಲರೂ ಒಮ್ಮೆ ಭೇಟಿ ಕೊಡಿ. ಫ್ರೆಂಡ್ಸ್, ಹೆಂಡತಿ, ಮಕ್ಕಳು, ಫ್ಯಾಮಿಲಿ ಎಲ್ಲರೂ ಹೋಗ್ಬೋದು. ತುಂಬ ಹತ್ರನೇ ಇರೋದು. ಒಂದು ದಿನ ವಿಸಿಟ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ದೇವಸ್ಥಾನ ಕೂಡ ತುಂಬ ನೀಟಾಗಿ. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನೆಂದರೆ, ಇಲ್ಲಿ 9 ಗ್ರಹಗಳ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ದೇವರು ಇರುವನು ಗುಡಿಯೊಳಗೆ, ದೇವರು ಕೂಡ ಇರುವನು ಒಳ್ಳೆಯ ಮನಸ್ಸಿನ. ಇಲ್ಲಿ ನೋಡ್ತಾ ಇರ್ಬೋದು 9 ಗ್ರಹಗಳ ಬಗ್ಗೆ ಹೇಗೆ ಡೀಟೇಲ್ಸ್ ಆಗಿ ಹಾಕಿದ್ದಾರೆ, ಬರೆದಿದ್ದಾರೆ. ಆ್ಯಂಡ್ ಪ್ರತಿ ಗ್ರಹಗಳ ದೇವರು ಕೂಡ ಇದೆ. ಆಂಜನೇಯ ಮತ್ತು ಅವರ ಪತ್ನಿ ಸೂರ್ಯದೇವನ